A very warm good morning to everyone. Welcome to day 19. Today we are going to start a new chapter in a part B, that is chapter number 3. Chapter number 3 is very important to understand organization of data. Organization of data. ಸೊ ಇವತ್ತು ಡೇ 19ರಲ್ಲಿ ನಾವು ಒಂದು ಹೊಸ ಅಧ್ಯಾಯದ ಒಂದು ಪರಿಕಲ್ಪನೆಯನ್ನು ನೋಡ್ತಾ ಇದ್ದೀವಿ. ಅದು ನಿಮ್ಮ ಪಾರ್ಟ್ ಬಿ ಯಲ್ಲಿ ಬರುವಂತಹ ಅಧ್ಯಾಯ 3, ದತ್ತಾಂಶಗಳ ಸಂಘಟನೆ. ದತ್ತಾಂಶಗಳ ಸಂಘಟನೆ. ಇನ್ ದ ಪ್ರೀವಿಯಸ್ ಚಾಪ್ಟರ್ ವಿ ಆಲ್ರೆಡಿ ಡಿಸ್ಕಸ್ ದ್ಯಾಟ್ ಹೌ ವಿ ಆರ್ ಕಲೆಕ್ಟೆಡ್ ಡೇಟಾ and what are the types of data we have, like primary data, secondary data, and mode of data collection, questionnaire. Many concepts we are discussed under the collection of data. ಈಗಾಗಲೇ ನಾವು ಅಧ್ಯಾಯ 2ರಲ್ಲಿ ಅಧ್ಯಯನ ಮಾಡಿದ ಹಾಗೆ ಅಲ್ಲಿ ದತ್ತಾಂಶಗಳನ್ನು ಯಾವ ರೀತಿ ಸಂಗ್ರಹಣೆ ಮಾಡಬೇಕು ಮತ್ತು ದತ್ತಾಂಶಗಳಲ್ಲಿರುವಂತಹ ಪ್ರಕಾರಗಳು ಯಾವುವು, ಪ್ರಾಥಮಿಕ ದತ್ತಾಂಶ ಆಗಿರಬಹುದು, ಮಾಧ್ಯಮಿಕ ದತ್ತಾಂಶ ಆಗಿರಬಹುದು, ಈ ರೀತಿಯಾಗಿ ಅಂದರೆ ಪ್ರಶ್ನಾವಳಿ ಅಂತಂದರೆ ಏನು, ಈ ರೀತಿಯಾಗಿ ಅನೇಕ ಪರಿಕಲ್ಪನೆಗಳ ಬಗ್ಗೆ ನಾವೀಗಾಗಲೇ ಅಧ್ಯಾಯ 2ರಲ್ಲಿ ಏನು ಮಾಡಿದ್ದೀವಿ, ಅಧ್ಯಯನ ಮಾಡಿದ್ದೀವಿ. So in this particular chapter, organization of data, mainly we are discussing after collecting the data is very important step is classification of data. So ಒಂದು ಸಾರಿ ನಾವು ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಿದ ಮೇಲೆ ಮುಖ್ಯವಾಗಿ ಬರುವಂತಹ ಮುಂದಿನ ಹಂತ ಯಾವುದಪ್ಪ ಅಂತಂದರೆ ಕ್ಲಾಸಿಫಿಕೇಷನ್ ಆಫ್ ಡೇಟಾ ಅಂತ ಕರಿತೀವಿ. ಅಂದರೆ ದತ್ತಾಂಶಗಳ ವರ್ಗೀಕರಣ. ಇನ್ ಅ ವಿಚ್ ಬೇಸಿಸ್ ವಿ ಆರ್ ಡಿವೈಡ್ ದಿ ಆರ್ ಕ್ಲಾಸಿಫೈಡ್ ದಿ ಡೇಟಾ. ಯಾವ ಆಧಾರದ ಮೇಲೆ ನಾವು ದತ್ತಾಂಶಗಳನ್ನು ವರ್ಗೀಕರಣ ಮಾಡಬಹುದು. So there is an example in your NCERT textbook. They gave an example like local junk dealer. Local junk dealer or kabadiwala. They called kabadiwala. ಸೊ ನಿಮ್ಮ ಒಂದು NCERT ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಅವರು. ಲೋಕಲ್ ಜಂಕ್ ಡೀಲರ್ ಅಂದರೆ, ಲೋಕಲ್ ಜಂಕ್ ಡೀಲರ್ ಅಂದರೆ ಬೇರೆ ಏನಲ್ಲ, ಆ ಒಂದು ಪ್ರದೇಶದಲ್ಲಿ ಸಿಗುವಂತಹ ನಮ್ಮ ನ್ಯೂಸ್ ಪೇಪರ್ಗಳನ್ನು, ಕಬ್ಬಿಣ, ಪ್ಲಾಸ್ಟಿಕ್ಕು, ಇನ್ನಿತರ ಕಚ್ಚಾ ವಸ್ತುಗಳನ್ನು ಯಾರು ಕಲೆ ಹಾಕ್ತಿದ್ದಾರಲ್ಲ ಅವನಿಗೆ ನಾವೇನಂತ ಕರಿತೀವಿ, ಕಬಾಡಿವಾಲಾ ಅಥವಾ ಜಂಕ್ ಡೀಲರ್ ಅಂತ ಕರಿತಾ ಇದ್ದೀವಿ. ಹೂ ಆಲ್ ಕಲೆಕ್ಟೆಡ್ ದ ವೇಸ್ಟ್ ನ್ಯೂಸ್ ಪೇಪರ್, ಐರನ್, ಸ್ಟೀಲ್, plastic, some other raw materials he collected is called as a kabadiwala. So why they are particularly mentioned this example for the classification of data, how it will be the interlink to the classification of data. ಯಾಕೆ ಈ ಒಂದು ಉದಾಹರಣೆಯನ್ನು ಅಂದರೆ ನ್ಯೂಸ್ ಪೇಪರ್ಗಳನ್ನು, ಪ್ಲಾಸ್ಟಿಕ್ಗಳನ್ನು ಕಲೆ ಹಾಕುವರನ್ನು ಯಾಕೆ ಅವರು ದತ್ತಾಂಶಗಳ ವರ್ಗೀಕರಣದಲ್ಲಿ ಲಿಂಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ, ಸೊ ಜಸ್ಟ್ ಅಬ್ಸರ್ವ್ ಇನ್ ಯುವರ್ NCERT ಟೆಕ್ಸ್ಟ್ ಬುಕ್ ದೇರ್ ಆರ್ ದ 2 pictures actually. So what is the basic works of local junk dealer? He collecting newspapers, plastic, beer bottles, some glasses and iron, steel, many raw materials he collected. For example, here is a newspapers, here is a bottles and here is a plastic, okay, some fan and some iron content. So many raw materials he collected and he distribute or some maybe is a particular place for that newspaper also as well as plastic also or some iron also and this gold also. He will be the that collected these raw materials and he will be the put it in a one area or one room. He is not classified separately for newspaper, he is not classified separately for iron, he is not classified separately for the newspapers or some other steel materials. So he will be collected and put it in a one room. So that is a work of kabadiwala. That is not a classification of data. That is called unorganized. Unorganized.
ಸೊ ಇಲ್ಲಿ ಕಬಾಡಿ ವಾಲನ್ ಕೆಲಸ ಏನಂತಂದರೆ ನ್ಯೂಸ್ ಪೇಪರ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು ಮತ್ತು ಕಬ್ಬಿಣ ಆಗಿರ್ಬೋದು, ಸ್ಟೀಲ್, ಇಲ್ಲಿ ಈ ಥರದ ಕಚ್ಚಾ ವಸ್ತುಗಳನ್ನು ಏನು ಮಾಡುವಂಥದ್ದು, ಕಲೆ ಹಾಕುವಂಥದ್ದು. ಅವನೇನು ಮಾಡ್ತಾನೆ, ನಮ್ಮಿಂದ ಕಲೆ ಹಾಕಿದಂಥದ್ದು, ನಮ್ಮಿಂದ ಸಂಗ್ರಹಿಸಿದಂಥ ಎಲ್ಲ ವಸ್ತುಗಳನ್ನ ಹೋಗಿ ಏನು ಮಾಡ್ತಾನೆ, ಒಂದು ರೂಮಲ್ಲಿ ಹಾಕಿಬಿಡ್ತಾನೆ. ಸಪ್ರೇಟ್ ಮಾಡೋದಿಲ್ಲ. ನ್ಯೂಸ್ ಪೇಪರು ಅಲ್ಲೇ, ಐರನ್ ಕೂಡ ಅಲ್ಲೇ, ಸ್ಟೀಲ್ ಕೂಡ ಅಲ್ಲೇ, ಪ್ಲಾಸ್ಟಿಕ್ ಕೂಡ ಅಲ್ಲೇ, ಬಿಯರ್ ಬಾಟಲ್ಸ್ ಕೂಡ ಅಲ್ಲೇ, ಎಲ್ಲವನ್ನೂ ಕೂಡ ಏನು ಮಾಡಿಬಿಡ್ತಾನೆ ಅವನು ಒಂದು ಜಾಗದಲ್ಲಿ ಹಾಕಿಬಿಡ್ತಾನೆ. ಅವುಗಳನ್ನು ನಾವೇನಂತ ಕರಿತೀವಿ, ಕಚ್ಚಾ ವಸ್ತುಗಳನ್ನ ಕರಿತೀವಿ. ಅಂದರೆ ಅನ್ಆರ್ಗನೈಸ್ಡ್ ಅಂತ ಕರಿತೀವಿ, ಅಸಂಘಟನೆ ಅಂತ ಕರಿತೀವಿ. ಯಾಕಂತಂದರೆ ಅವನಿಗೆ ಬೇಕಾದ ಸಂದರ್ಭದಲ್ಲಿ ತಗೊಳ್ಳಿಕ್ಕೆ ಈಸಿ ಆಗೋದಿಲ್ಲ. ಅವನು ಇಫ್ ಈ ವಾಂಟ್, ಅವನಿಗೆ ಅಕಸ್ಮಾತ್ ನ್ಯೂಸ್ ಪೇಪರ್ ಬೇಕು, ಯಾವುದೊಂದು ಬಾಟ್ಲ್ ಗ್ಲಾಸ್ ಬೇಕಂತಂದರೆ ನ್ಯೂಸ್ ಪೇಪರ್ ತೆಗಿಬೇಕು, ಸ್ಟೀಲ್ ತೆಗಿಬೇಕು, ಆ ಕಬ್ಬಿಣ ತೆಗಿಬೇಕು, ತೆಗೆದು ಅದನ್ನು ಏನು ಮಾಡಬೇಕಾಗುತ್ತೆ, ಅವನು ಹುಡ್ಕೋಬೇಕಾಗುತ್ತೆ. ಇಟ್ ಈಸ್ ನಾಟ್ ಅ ಈಸಿ ಟಾಸ್ಕ್ ಟು ಹಿಮ್. ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್, lot of energy also, because he is not organized the data, he is not organized the things separately. Because even a newspaper is also in that category, bottles also in that category, plastic also there, iron also there, and plastic also there. If you want a particular glass, he have to separate the newspaper also, iron also, steel also, and some other materials also. It will take a lot of time to him. So that's why whatever we are collecting the data, we have to, next step is nothing but we have to collect the data, then later we have to organize data in a systematic way, in organized way. For example, in your first year commerce, you have many textbook, like economics textbook you have, statistics textbook you have, and computer science you have, accountancy, business study you have. So once you collect all the materials, economics textbook also you have, business study you have, then statistics you have or computer science you have, then accountancy, then your language papers, English, Kannada, Hindi. So these many papers you have or textbook you have. So you have to organize your textbook in a systematic way. If you put these all textbook in a one cupboard, it is difficult to find out textbook. Okay, so for economics, textbook plus notes plus printed materials, related materials for the economic one section, for the statistic one section, English one section, for the Hindi one section. So this is called organized, systematic pattern. You are arranging the data. So if you want any particular notes regarding for the economics, directly you can go of section economics, you will get the textbook also, notes also, printed notes also, and some other related material also. Is it clear? ಇಲ್ಲಿ ಏನಾಗ್ತಿದೆ ಅಂತಂತಂದರೆ ನಮಗೆ ಅನೇಕ ವಿಷಯಗಳಿದ್ದಾವೆ. ಎಕನಾಮಿಕ್ಸ್ ಆಗಿರ್ಬೋದು, ಬಿಸ್ನೆಸ್ ಸ್ಟಡಿ ಆಗಿರ್ಬೋದು, ಸ್ಟ್ಯಾಟಿಸ್ಟಿಕ್ ಆಗಿರ್ಬೋದು, ಅಕೌಂಟೆನ್ಸಿ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಈ ರೀತಿಯ ಅನೇಕ ಪೇಪರ್ಗಳು ನಮಗಿದ್ದಾವೆ. ನಾವಿಲ್ಲಿ ಏನು ಮಾಡಿಬಿಡ್ತೀವಿ, ಎಲ್ಲ ಪೇಪರ್ಸು ಅಥವಾ ಎಲ್ಲ ಟೆಕ್ಸ್ಟ್ ಬುಕ್ಕು, ಅದರ ಮೆಟೀರಿಯಲ್ಸು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮೆಟೀರಿಯಲ್ಸನ್ನು ಏನು ಮಾಡಿಬಿಡ್ತೀವಿ, ಒಂದೇ ಕಬಾರ್ಡಲ್ಲಿ ಹಾಕ್ಬಿಡ್ತೀವಿ ಅಥವಾ ಒಂದೇ ಟೆಕ್ಸ್ಟ್ ಬುಕ್ಕಲ್ಲಿ ಹಾಕ್ಬಿಡ್ತೀವಿ. ಸಡನ್ನಾಗಿ ನಾನು ಹೇಳ್ತೀನಿ ಎಕನಾಮಿಕ್ಸ್ ಪ್ರಿಂಟೆಡ್ ನೋಟ್ಸ್ ತೆಗೀರಿ ಅಂತಂದಾಗ ಎಲ್ಲವನ್ನು ಹುಡುಕಬೇಕಾಗುತ್ತೆ, ನೀವು ಎಲ್ಲವನ್ನು ಕೆದಕಬೇಕಾಗತ್ತೆ. ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್, ಕನ್ಫ್ಯೂಷನ್ ಆಗುತ್ತೆ ನಿಮಗೆ, ಮತ್ತು ನಿಮ್ಮ ಎನರ್ಜಿ ಕೂಡ ವೇಸ್ಟ್ ಆಗುತ್ತೆ. ಆ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು, ವಿಷಯವಾರು ಅದನ್ನು ಏನು ಮಾಡ್ಬೋದು ರೀ, ಸಪ್ರೇಟ್ ಮಾಡ್ಬೋದು. ಎಕನಾಮಿಕ್ಸ್ಗೆ ಬೇರೆ ಒಂದು ಕಬಾರ್ಡ್ ಆಗಿರ್ಬೋದು ಅಥವಾ ಬೇರೆ ಒಂದು ಪ್ಲೇಸ್ ಆಗಿರ್ಬೋದು, ಬಿಸ್ನೆಸ್ ಸ್ಟಡಿಗೆ ಬೇರೆ ಒಂದು ಪ್ಲೇಸು, ಸ್ಟ್ಯಾಟಿಸ್ಟಿಕ್ಸ್ಗೆ ಬೇರೆ ಒಂದು ಪ್ಲೇಸು, ಅಕೌಂಟೆನ್ಸಿಗೆ, ಇಂಗ್ಲೀಷ್ಗೆ, ಈ ರೀತಿಯಾಗಿ ಪ್ರತಿ ಸಬ್ಜೆಕ್ಟ್ಗೂ ಎಕನಾಮಿಕ್ಸ್ ಸೆಕ್ಷನಲ್ಲಿ ಎಕನಾಮಿಕ್ಸ್ ಟೆಕ್ಸ್ಟ್ ಬುಕ್ ಇರುತ್ತೆ, ಅದ್ರ ನೋಟ್ಸ್ ಇರ್ತವೆ, ಅದ್ರ ಪ್ರಿಂಟೆಡ್ ನೋಟ್ಸ್ ಇರ್ತವೆ, ಅದಕ್ಕೆ ರಿಲೇಟ್ ಇರುವಂಥ ಎಲ್ಲ ಮೆಟೀರಿಯಲ್ಸ್ ಕೂಡ ಎಲ್ಲಿ ಸಿಗುತ್ತೆ ನಮಗೆ, ಎಕನಾಮಿಕ್ಸ್ ಸೆಕ್ಷನಲ್ಲಿ ಸಿಗುತ್ತೆ. ಸೊ ಜಸ್ಟ್ ಗೋ ಆ್ಯಂಡ್ ಅಬ್ಸರ್ವ್ ಇನ್ ಅ ಲೈಬ್ರರಿ ಸೆಕ್ಷನ್. Okay, there is, based on the subject they divide the tracks. For example, biology rocks, mathematics, physics, chemistry, economics. So in that track, economic track, you will get the first year economics also, and that section next will be the second year economics, degree economics, postgraduate economics textbook. So it will easy to find, it will easy to take a book. Based on that only they are divide the or organize the textbook. It will easy to save your time also as well as energy also.
ಸೊ ನೀವು ಲೈಬ್ರರಿಯಲ್ಲಿ ನೋಡ್ತಾ ಇರ್ಬೋದು, ಲೈಬ್ರರಿಯಲ್ಲಿ ಯಾವ ರೀತಿ ಪುಸ್ತಕಗಳನ್ನು ಡಿವೈಡ್ ಮಾಡಿರ್ತಾರೆ ಅವರು. ಸೊ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಲ್ಲಿ ಬಯಾಲಜಿ ಬುಕ್ಗಳದ್ದು ಒಂದು ರ್ಯಾಕ್ ಬೇರೆ ಇರುತ್ತೆ, ಮ್ಯಾಥಮೆಟಿಕ್ಸ್ದು ಬುಕ್ ಒಂದು ರ್ಯಾಕ್ ಬೇರೆ ಇರುತ್ತೆ, ಎಕನಾಮಿಕ್ಸ್ದು ಬೇರೆ ಇರುತ್ತೆ, ಫಿಸಿಕ್ಸ್ದೇ ಬೇರೆ ಇರುತ್ತೆ, ಕೆಮಿಸ್ಟ್ರಿದೇ ಬೇರೆ ಇರುತ್ತೆ. ಯಾಕೆ ಅವ್ರು ಈ ಥರ ಡಿವೈಡ್ ಮಾಡ್ತಾ ಇದ್ದಾರೆ ಅಂದರೆ ಮಕ್ಕಳಿಗೆ ಸುಲಭವಾಗಿ ಆ ಪುಸ್ತಕಗಳು ಲಭ್ಯವಾಗಲಿ, ಹುಡುಕೋದು ಬೇಡ, ಟೈಮ್ ವೇಸ್ಟ್ ಮಾಡೋದು ಬೇಡ, ಎನರ್ಜಿ ವೇಸ್ಟ್ ಮಾಡೋದು ಬೇಡ. ನನಗೆ ಪರ್ಟಿಕ್ಯುಲರ್ ಆಗಿ ಫಸ್ಟ್ ಇಯರ್ದು ಎಕನಾಮಿಕ್ಸ್ ಬೇಕಾಗಿದೆ, ಡೆವಲಪ್ಮೆಂಟ್ ಎಕನಾಮಿಕ್ಸ್ ಅಂತಂದರೆ ಎಕನಾಮಿಕ್ಸ್ ರ್ಯಾಕಲ್ಲಿ ನೋಡ್ತೀನಿ, ಅಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದಾವೆ. ಫಸ್ಟ್ ಇಯರಲ್ಲಿ ಹೋಗಿ ಏನು ಮಾಡ್ತೀನಿ, ನಾನು ಡೆವಲಪ್ಮೆಂಟ್ ಎಕನಾಮಿಕ್ಸ್ ಅಂತ ತಗೊಳ್ತೀನಿ. ಎಲ್ಲವೂ ಕಂಬೈನ್ ಮಾಡಿಬಿಟ್ಟೆ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಹಿಂದಿ, ಇಂಗ್ಲೀಷ್ ಎಲ್ಲವೂ ಕಂಬೈನ್ ಮಾಡಿಬಿಟ್ರೆ ನನಗೆ ಕಷ್ಟ ಆಗುತ್ತೆ ಎಕನಾಮಿಕ್ಸ್ ಟೆಕ್ಸ್ಟ್ ಬುಕ್ನ ಹುಡುಕ್ಲಿಕ್ಕೆ. ಅದನ್ನು ನಾವೇನಂತ ಕರೆಯೋದಿಲ್ಲ, ಆರ್ಗನೈಸ್ಡ್ ಡೇಟಾ ಅಂತ ಕರೆಯೋದಿಲ್ಲ, ಅದಕ್ಕೆ ನಾವು ಅನ್ಆರ್ಗನೈಸ್ಡ್ ಡೇಟಾ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ದ ಪಾಯಿಂಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ಸೊ ನೆಕ್ಸ್ಟು ಇಲ್ಲಿ ಬರುವಂಥ ಇನ್ನೊಂದು ಪರಿಕಲ್ಪನೆ ಯಾವುದಪ್ಪ ಅಂತಂದರೆ ರಾ ಡೇಟಾ ಅಂತೇಳಿ ಒಂದು ಪರಿಕಲ್ಪನೆ ಬರುತ್ತೆ. ದೀಸ್ ಆರ್ ರಿಗಾರ್ಡಿಂಗ್ ಫಾರ್ ಯುವರ್ ಇಂಟ್ರೊಡಕ್ಷನ್ ಸೆಕ್ಷನ್. ಅಂದರೆ ಅನ್ಕ್ಲಾಸಿಫೈಡ್ ಡೇಟಾ ಅಂದರೆ ಹೇಗಿರುತ್ತೆ, ಅಥವಾ ಕ್ಲಾಸಿಫೈಡ್ ಯಾಕೆ ನಾವು ದತ್ತಾಂಶಗಳನ್ನು ಕರೆಕ್ಟಾಗಿ ಸಂಗ್ರಹಣೆ ಮಾಡಬೇಕು, ಕರೆಕ್ಟಾಗಿ ಸಂಗ್ರಹಣೆ ಮಾಡಿಲ್ಲ ಅಂತಂದರೆ ಏನಾಗುತ್ತೆ ಅನ್ನೋದನ್ನು ನೋಡಿದ್ದೀವಿ. ಇನ್ ದ ನೆಕ್ಸ್ಟ್ ಸೆಕ್ಷನ್, ದಿಸ್ ಇಸ್ ದ ಫಸ್ಟ್ ಸೆಕ್ಷನ್ ಈಸ್ ಅ ಇಂಟ್ರೊಡಕ್ಷನ್. PTKಯಲ್ಲಿ ಇದೆಲ್ಲವನ್ನು ಕೂಡ ನಾವೇನು ಮಾಡ್ತಾ ಇದ್ದೀವಿ ರೀ, ಅಧ್ಯಯನ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ವಿಲ್ ಬಿ ಕಮ್ಸ್ ಟು ದ ಸೆಕ್ಷನ್ ನಂಬರ್ 2, ದಟ್ ಈಸ್ ರಾ ಡೇಟಾ, ಕಚ್ಚಾ ದತ್ತಾಂಶಗಳು. ಕಚ್ಚಾ ದತ್ತಾಂಶಗಳು. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ರಾ ಡೇಟಾ? ಒನ್ ಮಾರ್ಕ್ಸ್ ಕ್ವಶನ್, ಸಮಟೈಮ್ಸ್ ದೇ ವಿಲ್ ಆಸ್ಕ್ ವಾಟ್ ಈಸ್ ದ ಮೀನಿಂಗ್ ಆಫ್ ರಾ ಡೇಟಾ. ಹಾಗಿದ್ರೆ ಕಚ್ಚಾ ದತ್ತಾಂಶಗಳಂತಂದ್ರೆ ಏನು? ಹೈಲಿ ಅನ್ಆರ್ಗನೈಸ್ಡ್, ಹೈಲಿ ಅನ್ಆರ್ಗನೈಸ್ಡ್, highly unorganized raw data is called raw data. It means raw data are highly unorganized. It means they are not separate textbook based on the subject or based on the year and based on the author and based on the alphabetic. They are combined all the subject in one section only. They are not arranged the textbook, or they are not arranged the goods, or they are not arranged data in a systematic way or in a systematic pattern. They are combined all the data in a one section only. That is called highly unorganized. They are not organized systematically. Even mathematics score also in that section, business study also in there, economic score also in that way. So they are combined all the datas in a one section only. Okay. So once you collect the data, so your next step is nothing but you have to organize data and present the data. ಒಂದು ಸಾರಿ ನೀವು ದತ್ತಾಂಶಗಳನ್ನ ಕಲೆ ಹಾಕಿದ ನಂತರ ನೆಕ್ಸ್ಟ್ ನಿಮ್ಮ ಹಂತ ಏನಪ್ಪ ಅಂತಂದರೆ ಆ ದತ್ತಾಂಶಗಳನ್ನು ಸಂಘಟನೆ ಮಾಡಬೇಕು, ಜೊತೆಗೆ ಅವುಗಳನ್ನು ಏನು ಮಾಡಬೇಕು, ನಿರೂಪಣೆ ಮಾಡಬೇಕಾಗಿರೋದು. ಫಾರ್ ಎಕ್ಸಾಂಪಲ್ ಇನ್ ಯುವರ್ ಟೆಕ್ಸ್ಟ್ ಬುಕ್, ಸೊ ಇಲ್ಲಿ ನಮಗೆ ಕಚ್ಚಾ ದತ್ತಾಂಶಗಳಂತಂದರೆ ಯಾವ ದತ್ತಾಂಶಗಳನ್ನು ನಾವು ಹೈಲಿ ಅನ್ಆರ್ಗನೈಸ್ಡ್ ಅಂತಂತಂದರೆ, ಹೈಲಿ ಅನ್ಆರ್ಗನೈಸ್ಡ್ ಅಂತಂದರೆ ಏನಂತ ಕರಿಬೋದು ಅಂತಂತಂದರೆ ಯಾವ ದತ್ತಾಂಶಗಳನ್ನು ನಾವು ಅಸಂಘಟನೆ ಮಾಡಲಿಕ್ಕೆ, ಅಂದರೆ ಎಲ್ಲ ದತ್ತಾಂಶಗಳನ್ನು ತಂದು ಒಂದೇ ಸೆಕ್ಷನಲ್ಲಿ ಅಥವಾ ಒಂದೇ ವಿಭಾಗದಲ್ಲಿ ಹಾಕುವಂಥದ್ದು. ಮ್ಯಾಥಮೆಟಿಕ್ಸ್ ಸ್ಕೋರ್ ಕೂಡ ಅದರಲ್ಲೇ, ಸ್ಟ್ಯಾಟಿಸ್ಟಿಕ್ಸ್ ಸ್ಕೋರ್ಸ್ ಕೂಡ ಅದರಲ್ಲೇ, ಎಕನಾಮಿಕ್ಸ್ ಸ್ಕೋರ್ಸ್ ಕೂಡ ಅದರಲ್ಲೇ, ಎಲ್ಲ ದತ್ತಾಂಶಗಳನ್ನು ಒಂದೇ ಇದರಲ್ಲಿ ಸೆಕ್ಷನಲ್ಲಿ ಹಾಕಿ ಅದನ್ನು ಅನ್ಆರ್ಗನೈಸ್, ತಿಳಿಲಿಕ್ಕೆ ಸಾಧ್ಯವಾಗದಂತೆ ಮಾಡುವಂಥದ್ದಕ್ಕೆ ಏನಂತ ಕರಿತೀವಿ ನಾವು, ಕಚ್ಚಾ ದತ್ತಾಂಶಗಳಂತ ಹೇಳಿ ಕರಿತಾ ಇದ್ದೀವಿ. ಅರ್ಥ ಆಯ್ತಲ್ಲ? ದೆನ್ ಇಲ್ಲಿ ನನಗೆ ಬರುವಂಥದ್ದು ಮುಖ್ಯವಾಗಿ ಈ ಕಚ್ಚಾ ದತ್ತಾಂಶಗಳಲ್ಲಿ ಅನೇಕ ಪ್ರಕಾರಗಳು ನಮ್ಗೆ ಏನು ಮಾಡ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್ ಇವರ ಟೇಬಲ್ ನಂಬರ್ 3.1. ಓಕೆ, ಇನ್ ಯುವರ್ ಟೆಕ್ಸ್ಟ್ ಬುಕ್ ಆರ್ ಇನ್ ಯುವರ್ NCERT ಟೆಕ್ಸ್ಟ್ ಬುಕ್ ದೇ ಪ್ರೊವೈಡ್ ಸ್ಕೋರ್ ಆಫ್ ಮ್ಯಾಥಮೆಟಿಕ್ಸ್, ಸ್ಕೋರ್ ಆಫ್ ಮ್ಯಾಥಮೆಟಿಕ್ಸ್ ಆಫ್ 100 ಸ್ಟೂಡೆಂಟ್ಸ್. ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮಾಡಿದ್ದಾರೆ ಅವರು, ಸೊ ಗಣಿತ ವಿಷಯದಲ್ಲಿ 100 ವಿದ್ಯಾರ್ಥಿಗಳು ಪಡೆದುಕೊಂಡಂತಹ ಒಂದು ಟೇಬಲನ್ನು ಏನು ಮಾಡಿದ್ದಾರೆ ಅವರು, ಕ್ರಿಯೇಟ್ ಮಾಡಿದ್ದಾರೆ. ದೇ ಆರ್ ಆರ್ಗನೈಸ್ಡ್ ದಟ್ ಡೇಟಾ, highly unorganized data. For example, here what they did actually in that table 3.1. So this is the column number 1, 2, 3, 4 and 5. 1, 2, 3, 4 and 5. So for example, like this they are created 100 tables. Okay, so here 50, 48, 2, 7, then 98,
then again for example 11, 13, 27, 32, like this they are fill the those all 100 tables. But this is not a organized data, this is unorganized data. How you find who is highest here, or which student got highest here, which one is a lower, and who is pass or who is fail here? How can you find it? Because they are not organized data in a systematic pattern. May they have two options to organize data in a, either they have to arrange the data in a ascending order, or descending order. If maybe 1, 2, 3, 4, 5, 6, 7 like or 100, 99, 98, 97, 96 like this is maybe ascending order or descending order, then you can easily find which student or which person will got more marks, or who will be fail, or who is a medium. So like this you can easily find out the average marks also, as well as the highest scorer, as the lowest scorer and failed candidate. So when you are classified the data in an organized manner, but this is not an organized manner, this is an unorganized, this is difficult to find out the solutions here. ಇಲ್ಲಿ ನಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಏನು ಮಾಡಿದ್ದಾರೆ ಅವರು, ಟೇಬಲ್ ನಂಬರ್ 3.1 ದಲ್ಲಿ ಏನು ಮಾಡಿದ್ದಾರೆ ಅವರು, 100 ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ ಪಡೆದುಕೊಂಡಂತಹ ಅಂಕಗಳನ್ನು ಏನು ಮಾಡಿದ್ದಾರೆ ಅವರು ರಿಪ್ರೆಸೆಂಟ್ ಮಾಡಿದ್ದಾರೆ. ಸೊ ಅಲ್ಲಿ 100 ಕಾಲಮ್ಸ್ಗಳನ್ನು ಕ್ರಿಯೇಟ್ ಮಾಡಿ ಏನು ಮಾಡಿದ್ದಾರೆ, ಆ ಮಾರ್ಕ್ಸ್ಗಳನ್ನ ಹಾಕ್ತಾ ಹೋಗಿದ್ದಾರೆ. ಫಾರ್ ಎಕ್ಸಾಂಪಲು 50, 48, 2, 7, 98, 11, 13, 27 ಈ ರೀತಿಯಾಗಿ ಎಲ್ಲ ಮಾರ್ಕ್ಸ್ಗಳನ್ನು ಪಡೆದುಕೊಂಡು 100 ವಿದ್ಯಾರ್ಥಿಗಳು ಪಡೆದುಕೊಂಡಂಥ ಅಂಕಗಳನ್ನ ಏನು ಮಾಡಿದ್ದಾರೆ ಅವರು ರಿಪ್ರೆಸೆಂಟ್ ಮಾಡ್ತಾ ಹೋಗಿದ್ದಾರೆ. ಬಟ್ ಇಲ್ಲಿ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ನೀವು, ಯಾವ ವಿದ್ಯಾರ್ಥಿ ಹೈಯೆಸ್ಟ್ ಮಾರ್ಕ್ಸನ್ನು ಪಡ್ಕೊಂಡಿದ್ದಾನೆ, ಯಾವ ವಿದ್ಯಾರ್ಥಿ ಲೋವೆಸ್ಟ್ ಮಾರ್ಕ್ಸನ್ನು ಪಡ್ಕೊಂಡಿದ್ದಾನೆ, ಯಾರು ಫೇಲ್ ಆಗಿದ್ದಾರೆ ಅಥವಾ ಯಾರು ಮೀಡಿಯಮ್ ಇದ್ದಾರೆ ಅಂತ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಫೈಂಡ್ ಔಟ್ ಮಾಡ್ಲಿಕ್ಕೆ ತುಂಬ ಕಷ್ಟ, ತುಂಬ ಟೈಮ್ ಹಿಡಿಯುತ್ತೆ. ಓಕೆ, 100 ವಿದ್ಯಾರ್ಥಿಗಳಿದ್ದಾರೆ, ಹೇಗೋ ಫೈಂಡ್ ಮಾಡೋದು. ಇಫ್ ದ ನಂಬರ್ಸ್ ಆರ್ ಸ್ಯಾಂಪಲ್ಸ್ ಆರ್ ಮೋರ್, ಒಂದು ವೇಳೆ ನಮ್ಮ ಮಾದರಿಗಳು ಅನೇಕವಾಗಿದ್ದರೆ, 1000 ವಿದ್ಯಾರ್ಥಿಗಳಿದ್ದರೆ ಆ ಸಂದರ್ಭದಲ್ಲಿ ಏನು ಮಾಡ್ತೀರಾ, ನಿಮಗೆ ಕಷ್ಟ ಆಗುತ್ತೆ ನಿಮಗೆ ದತ್ತಾಂಶಗಳನ್ನು ಈ ರೀತಿ ಕ್ಲಾಸಿಫೈ ಮಾಡಲಿಕ್ಕೆ ಅಲ್ವಾ. ಸೊ ಆ ರೀತಿಯಾಗಿ ಏನು ಮಾಡಬೇಕಾಗುತ್ತೆ, ನಾವು ದತ್ತಾಂಶಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ 2 ವಿಧಾನಗಳಿದ್ದಾವೆ ನಮಗೆ. ಮೊದಲು ಅದನ್ನ ಏನು ಮಾಡ್ಬೋದು, ನಾನು ಏರಿಕೆ ಕ್ರಮದಲ್ಲಾದರೂ ಬರ್ಕೋಬೇಕು ಅಥವಾ ಇಳಿಕೆ ಕ್ರಮದಲ್ಲಾದರೂ ಬರ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸುಲಭವಾಗಿ ನಾನು ಫೈಂಡ್ ಔಟ್ ಮಾಡ್ಬೋದು ದತ್ತಾಂಶಗಳನ್ನು ನಾನು ಯಾವ ರೀತಿಯಲ್ಲಿ, ಅಂದರೆ ಸೊಲ್ಯೂಷನ್ ಹುಡುಕ್ಲಿಕ್ಕೆ ಈಸಿ ಆಗುತ್ತೆ. ಯಾರು ಹೈಯೆಸ್ಟ್ ಮಾರ್ಕ್ಸನ್ನು ತೊಗೊಂಡಿದ್ದಾರೆ, ಯಾರು ಲೋವೆಸ್ಟ್ ಮಾರ್ಕ್ಸನ್ನು ತೊಗೊಂಡಿದ್ದಾರೆ, ಯಾರು ಮೀಡಿಯಂ ಮಾರ್ಕ್ಸ್ಗಳನ್ನ ತೊಗೊಂಡಿದ್ದಾರೆ ಅಂತೇಳಿ ಏನು ಮಾಡ್ಬೋದು, ನಾನು ಸುಲಭವಾಗಿ ಏನು ಮಾಡ್ಬೋದು, ಅದನ್ನು ಕಂಡುಹಿಡಿಬೋದು. ಫಾರ್ ಎಕ್ಸಾಂಪಲು ನಾನು ಏರಿಕೆ ಕ್ರಮದಲ್ಲೇ ಬರಿತೀನಿ ಅನ್ನೋದಾದರೆ 1, 2, 3, 4, 5, 6, 7, 8 ಈ ರೀತಿಯಾಗಿ ಏನು ಮಾಡ್ತಾ ಹೋಗ್ಬೋದು, ಬರಿತಾ ಹೋಗ್ಬೋದು. ಇಳಿಕೆ ಕ್ರಮದಲ್ಲಿ ಬರಿತಾನೆ ಅಂದರೆ 100, 99, 98, 96 ಈ ರೀತಿಯಾಗಿ ಏನು ಮಾಡ್ತಾ ಹೋಗ್ಬೋದು, ಬರಿತಾ ಹೋಗ್ಬೋದು. ಈ ಸಂದರ್ಭದಲ್ಲಿ ನನಗೆ ಇದು ಯಾಕೆ ಹೆಲ್ಪ್ ಆಗುತ್ತೆಪ್ಪ ಅಂತಂತಂದರೆ, ಸುಲಭವಾಗಿ ಯಾರು ಅತಿ ಹೆಚ್ಚು ಅಂಕಗಳನ್ನು ತಗೊಂಡಿದ್ದಾರೆ, ಸುಲಭವಾಗಿ ಯಾರು ಕಡಿಮೆ ಅಂಕಗಳನ್ನು ತಗೊಂಡಿದ್ದಾರೆ, ಯಾರು ಫೇಲ್ ಆಗಿದ್ದಾರೆ, ಯಾರು ಮೀಡಿಯಂ ಇದ್ದಾರೆ ಅನ್ನೋದನ್ನು ನಾವು ಏನು ಮಾಡ್ಬೋದು, ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಅದೇ ರೀತಿಯಾಗಿ ಟೇಬಲ್ ನಂಬರ್ 3.2 ಅಲ್ಲೂ ಕೂಡ ಏನು ಮಾಡಿದ್ದಾರೆ ಅವರು, ಹೌಸ್ ಹೋಲ್ಡ್ ಎಕ್ಸ್ಪೆಂಡಿಚರ್. In the table number 3.2 also they are express the average income of the household expenditure. ಅಲ್ಲಿ ನಮ್ಮ ಒಂದು ಕುಟುಂಬ ವಲಯದಲ್ಲಿ ಬರುವಂತಹ ಅವರ ಒಂದು ಸರಾಸರಿಯ ವೆಚ್ಚದ ಒಂದು ಟೇಬಲ್ ಅನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲೂ ಕೂಡ ಅನ್ಆರ್ಗನೈಸ್ಡ್ ಮಾಡಿದ್ದಾರೆ ಅವರು. ಸೊ ಅಲ್ಲಿ ಫಾಲೋ ಮಾಡಿಲ್ಲ, ಅಸೆಂಡಿಂಗ್ ಆರ್ಡರ್ ಅಲ್ಲಿ ಕೂಡ ಇಲ್ಲ ಅದು, ಮತ್ತು ಅದೇನಾಗಿಲ್ಲ ಡಿಸೆಂಡಿಂಗ್ ಆರ್ಡರ್ ಅಲ್ಲೂ ಕೂಡ ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಇದೇ ರೀತಿಯಾಗಿ ಏನ್ ಮಾಡ್ತಾ ಇದ್ದಾರೆ, ಫಾರ್ ಎಕ್ಸಾಂಪಲ್ every 10 years we are conduct the census in India. Okay, so we have the large number there, more than 100 crore, 120 crore, like then that time or that period and those kind of situation we have to follow some organization of data or classification of data. Because we have the population of 120 crore, then you have to follow the systematic manner. In the census we have to follow like male, female, like gender. Based on the gender we have to divide the data based on the literacy rate or literacy, based on the employment, or based on the some religion. So based on these some factors we are classified the data, then we are easily interpret the result or easily interpret the solutions. Is it clear?
ಪ್ರತಿ 10 ವರ್ಷಕ್ಕೊಮ್ಮೆ ನಾವು ಭಾರತದಲ್ಲಿ ಏನು ಮಾಡ್ತೀವಿ, ಜನಗಣತಿಯನ್ನು ಮಾಡ್ತಾ ಇದ್ದೀವಿ. ಆ ಜನಗಣತಿಯಲ್ಲಿ ಏನು ಮಾಡ್ತಾ ಇದೀವಪ್ಪ ಅಂತಂದರೆ ನಾವು ಕೆಲವೊಂದು ಪರಿಕಲ್ಪನೆಗಳ ಮೇಲೆ ನಾವೇನು ಮಾಡ್ತಾ ಇದ್ದೀವಿ, ದತ್ತಾಂಶಗಳನ್ನು ವರ್ಗೀಕರಣ ಮಾಡ್ತಾ ಇದ್ದೀವಿ. ಅಂದರೆ ಮದುವೆ ಆದವರು ಎಷ್ಟು, ಮದುವೆ ಆಗದೇ ಇರೋರು ಎಷ್ಟು, ಗಂಡು ಎಷ್ಟು, ಹೆಣ್ಣು ಎಷ್ಟು, ಲಿಂಗದ ಆಧಾರದ ಮೇಲೆ, ಮೆರಿಟಲ್ ಸ್ಟೇಟಸ್ ಮೇಲ್ಗಡೆ, ಮತ್ತು ಧರ್ಮದ ಆಧಾರದ ಮೇಲೆ, ಮತ್ತು ಉದ್ಯೋಗದ ಆಧಾರದ ಮೇಲೆ, ಈ ರೀತಿಯಾಗಿ ಅನೇಕ ಪರಿಕಲ್ಪನೆಗಳ ಆಧಾರದ ಮೇಲೆ ದತ್ತಾಂಶಗಳನ್ನು ಏನು ಮಾಡ್ತಾ ಇದ್ದೀವಿ, ನಾವು ವರ್ಗೀಕರಣ ಮಾಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ನನಗೆ ವಿಶ್ಲೇಷಣೆ ಮಾಡಲಿಕ್ಕೆ ಮತ್ತು ಫಲಿತಾಂಶವನ್ನು ಮತ್ತು ಉತ್ತರವನ್ನು ಹುಡುಕ್ಲಿಕ್ಕೆ, ಸೊಲ್ಯೂಷನ್ಸ್ ಅಂತ ಕರಿತೀವಿ ನಾವು, ಪರಿಹಾರಗಳನ್ನು ಹುಡುಕ್ಲಿಕ್ಕೆ ನಮ್ಗೆ ಏನಾಗುತ್ತೆ, ಈಸಿ ಆಗುತ್ತೆ. ಡೇಟಾಗಳು ಜಾಸ್ತಿ ಇದ್ದಾಗ, ದತ್ತಾಂಶಗಳು ಅಥವಾ ಮಾದರಿಗಳು ಜಾಸ್ತಿ ಇದ್ದಾಗ ನಾವು ದತ್ತಾಂಶಗಳನ್ನು ಏನು ಮಾಡಬೇಕಾಗುತ್ತೆ, ವರ್ಗೀಕರಣ ಮಾಡಬೇಕಾಗುತ್ತೆ. ಅದು ಸಿಸ್ಟಮೆಟಿಕ್, ಅನ್ಆರ್ಗನೈಸ್ಡ್ ಆಗಿರಬಾರ್ದು. ಅದು ಸಿಸ್ಟಮೆಟಿಕ್ ವೇಯಲ್ಲಿ ಏನಾಗಿರಬೇಕು, ಆರ್ಗನೈಸ್ ಮಾಡಬೇಕಾಗುತ್ತೆ. ಅಸೆಂಡಿಂಗ್ ಆರ್ಡರ್ ಆಗಿರ್ಬೋದು, ಡಿಸೆಂಡಿಂಗ್ ಆಗಿರ್ಬೋದು, ಅಥವಾ ಕೆಲವು ಪರಿಕಲ್ಪನೆಗಳ ಮೂಲಕ ನಾವೇನು ಮಾಡಬೇಕಾಗುತ್ತೆ, ಅದನ್ನು ವರ್ಗೀಕರಣ ಮಾಡಬೇಕಾಗುತ್ತೆ. ಇನ್ ದ ನೆಕ್ಸ್ಟ್ ಕ್ಲಾಸ್ is very important 4 marks question we have to understand, that is the concept of classification of data based on some factors, because we have basically 4 types of classification. One is a chronological classification, second one is a spatial classification, third one is a qualitative classification, fourth one is a quantitative classification. ದತ್ತಾಂಶಗಳ ವರ್ಗೀಕರಣ ಅಂತ ಹೇಳಿ 4 ಅಂಕದ ಪ್ರಶ್ನೆ ನಮಗೆ ಬರ್ತಾ ಇದೆ, ಆನ್ಯುವಲ್ ಎಕ್ಸಾಮ್ ಕೇಳ್ತಾರೆ. ಅಲ್ಲಿ ದತ್ತಾಂಶಗಳ ವರ್ಗೀಕರಣದಲ್ಲಿ 4 ಪ್ರಕಾರಗಳು ಯಾವಪ್ಪ ಅಂತಂದರೆ, ಮೊದಲನೇದಾಗಿ ಸಮಯಾನುಸಾರ, ಕ್ರೊನಾಲಾಜಿಕಲ್ ಅಂತ ಕರಿತೀವಿ. ಎರಡನೇದಾಗಿ ಭೂ ಪ್ರದೇಶದ ಆಧಾರದ ಮೇಲೆ, ಸ್ಪ್ಯಾಷಿಯಲ್, ಜಿಯೋಗ್ರಾಫಿಕಲ್ ಅಂತ ಕರಿತೀವಿ ಅದಕ್ಕೆ. ಮೂರನೇದಾಗಿ ಪ್ರಮಾಣುಸಾರ, ಕ್ವಾಂಟಿಟೇಟಿವ್. ನಾಲ್ಕನೇದಾಗಿ ಗುಣಾತ್ಮಕ ಅಂತ ಹೇಳಿ ಕರಿತೀವಿ. ಹಂಗಂದ್ರೆ ಏನು ಮತ್ತು ಅದಕ್ಕೆ ಎಕ್ಸಾಂಪಲ್, ರಿಲೆವೆಂಟ್ ಎಕ್ಸಾಂಪಲನ್ನು ಕೊಟ್ಟು 4 ಅಂಕದ ಪ್ರಶ್ನೆಯನ್ನು ನಾವೇನು ಮಾಡೋಣ, ನಾಳೆ ಅಧ್ಯಯನ ಮಾಡೋಣ. ರೀಡ್ ವೆಲ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.